ಇನ್ನು ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯ ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ? ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋದು, ಅವುಗಳನ್ನ ಬಿಟ್ಟಿ ಭಾಗ್ಯ ಅಂತ ಹೇಳೋದು ಎಷ್ಟು ಸರಿ? ಪ್ರಸಿದ್ಧ ಮಠಾಧೀಶರು ಆ ರೀತಿ ಹೇಳಿಕೆಯನ್ನ ಕೊಡಬಾರ್ದಿತ್ತು ಅಂತ ಕನಕಗುರು ಪೀಠದ ಈಶ್ವರಾನಂದಪುರಿ ಶ್ರೀಗಳು ತಿರುಗೇಟನ್ನ ಕೊಟ್ಟಿದ್ದಾರೆ. ರಂಭಾಪುರಿ ಶ್ರೀಗಳ ಹೆಸರು ಹೇಳದೆ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಬಸ್ನಲ್ಲಿ ಫ್ರೀ, 2,000 ಕೊಟ್ಟು ಆರ್ಥಿಕ ಸಬಲೀಕರಣ, ಬಡವರ ಪರ ಅನೇಕ ಭಾಗ್ಯಗಳನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಕೆಲವರು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅಂತ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಗ್ಯಾರಂಟಿಗಳನ್ನ ಟೀಕಿಸಿದ್ರು ಅವರಿಗೆ. ಮೊನ್ನೆ ನಾನು ಯಾವುದೋ ಒಂದು ಟಿವಿ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ. ಈ ನಾಡಿನ ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನರನ್ನ ಸೋಮಾರಿ ಮಾಡಿದ್ರು ಅಂತ ಹೇಳಿ ಆ ಸ್ವಾಮಿಗಳು ಮಾತನಾಡ್ತಾರೆ. ಬಹುಶಃ ಆ ಮಾತನ್ನ ಅವರು ಆಡಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ 2,000 ರೂಪಾಯಿ ಹಣವನ್ನ ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದ ಹೊರತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಬಡವರ ಪರವಾಗಿ ಕೆಲಸ ಮಾಡಿರುವಂತ ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟರು. ಆದ್ರಿಂದ ಇದನ್ನ ಸಹಿಸಕ್ಕಾಗದೇ ಇರುವಂತಹ ಮನಸ್ಸುಗಳು ಬಹುಶಃ ಇದನ್ನು ಮಾತನಾಡ್ತಿದ್ದಾವೆ. ಅದಕ್ಕೆ ನಾನು ಹೇಳೋದು ಸಿದ್ದರಾಮಯ್ಯನವರಿಗೆ, ನೀವು ಅಹಿಂದ ಪರ ಕೆಲಸ ಮಾಡ್ತಾ ಇರುವಂತ, ಬಡವರ ಪರವಾಗಿ ಕೆಲಸ ಮಾಡ್ತಿರುವಂತ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿರುವಂತ ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇನು ಅದಕ್ಕೆ ಮನಸ್ಸು ಕೊಡೋದು ಬೇಡ, ಕಿವಿ ಕೊಡೋದು ಬೇಡ. ಈ ರಾಜ್ಯದ ಜನ ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಅಂತೇಳಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ದಿನ ಬೆಳಗಾದ ನೋಡ್ತಾ ಇರ್ತೀವಿ. ಇವತ್ತು ಬಹಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ನನಗೊಂದು ಇದನ್ನಿಸ್ತು, ಯಾಕೆ ಒಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂತ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂತವರು 5 ವರ್ಷ ಪೂರ್ಣಾವಧಿಗಿರುವಂತ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ. ಮೊನ್ನೆ ನಾನು ಯಾವುದೋ ಒಂದು